ಫ್ರೆಂಡ್ಸ್, ನಿಮಗೆ ಇವತ್ತು ಚಿಕನ್ ಸಾಂಬಾರು ಮಾಡೋದನ್ನ ಹೇಳ್ಕೊಡ್ತೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಕುಚ್ಚಿರೋದನ್ನ. ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ. ಮತ್ತು 1 kg ಚಿಕನ್ನ ತೊಳೆದಿಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಅದನ್ನ ಕ್ಲೀನಾಗಿ ತಿರುಗಿಸಿ 1 kg ಚಿಕನ್ ಅದು ಸ್ವಲ್ಪ ಬೇಯಲಿ ಅಂತ ಹೇಳಿ ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಚೆನ್ನಾಗಿ ಬೇಯಲಿ ಅಂತೇಳಿ ಒಂದು ಪಾತ್ರೆ ಮುಚ್ಚಿದ್ದೀನಿ. ಮತ್ತು ಖಾರಕ್ಕೆ ರೆಡಿ ಮಾಡ್ಕೊತೀನಿ. ಅರ್ಧ ಭಾಗದಷ್ಟು ಕಾಯಿ ತುರಿ, ಶುಂಠಿ ಒಂದು ಅರ್ಧ ಇಂಚು, ಒಂದು 5-6 ಬೆಳ್ಳುಳ್ಳಿ, 1-2 ಮೆಣಸಿನ್ಕಾಯಿ, ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಆವಾಗಲೇ ಹಾಕಿದ್ದೆ, ಇವಾಗ ಸ್ವಲ್ಪ ಹಾಕಿದ್ದೀನಿ. 1 ಸ್ಪೂನಷ್ಟು ಗಸಗಸೆ ಹಾಕಿದ್ದೀನಿ. ಒಂದು 4-5 ಲವಂಗ ಹಾಕಿದ್ದೀನಿ. ಒಂದು 4-5 ಚೂರು ಚಕ್ಕೆ ಹಾಕಿದ್ದೀನಿ. 1.5 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ, ಒಂದು ಮೇಯ್ನ್ ಅಂದರೆ ಹುರಿಗಡಲೆ ಹಾಕಿದ್ದೀನಿ. 1 ಸ್ಪೂನ್ ಹುರಿಗಡಲೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ನಾನಿವಾಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಬೇಯ್ತಾ ಇದೆ. ಮಿಕ್ಸಿ ಮಾಡಿಕೊಂಡು ನೋಡಿ ಈ ಥರ ಬೆಂದಿರುತ್ತೆ. ನಾನು ಬೆಂದಿರೋ ಚಿಕನ್ಗೆ ಖಾರ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಳಿದಿರೋದನ್ನ ನೀರಲ್ಲಿ ತೊಳೆದು ಮಿಕ್ಸಿ ಜಾರಲ್ಲಿ ತೊಳೆದು ಹಾಕ್ತೀನಿ. ಎಷ್ಟು ನೀರು ಬೇಕು ಅಷ್ಟು ನೀರು ಚಿಕನ್ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಬರುತ್ತೆ. ನಾನು ಅದು ಚೆನ್ನಾಗಿ ಕುದಿಬೇಕು ಅಂತೇಳಿ ಮುಚ್ಚಿದ್ದೆ. ನೋಡಿ ಈ ಥರ ಕುದಿಯುತ್ತೆ. ಫುಲ್ ಅದು ವೈಟ್ ಎಲ್ಲ ಇದೆಯಲ್ಲ ಅದೆಲ್ಲ ಕುದ್ದು ಈ ಥರ ಆಗುತ್ತೆ ನೋಡಿ. ಚೆನ್ನಾಗಿ ಬಂದಿದೆ ಅಲ್ವಾ, ಸೂಪರಾಗಿದೆ ನೋಡಿ. ಕುದ್ದು ಈ ಥರ ಬರಬೇಕು ಕ್ಲೀನಾಗಿ. ಇವಾಗ ಯಾರಿಗೆ ಬೇಕಾದರೂ ಸರ್ವ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. 5 ನಿಮಿಷದಲ್ಲಿ ಚಿಕನ್ ಸಾಂಬಾರು ರೆಡಿ ಆಗುತ್ತೆ. ಯಾರಿಗೆ ಬೇಕಾದರೂ ಕೊಡ್ಬೋದು ನೋಡಿ. ಸೂಪರಾಗಿ ರೆಡಿಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.